ಅಧ್ಯಾಯ 48 ಸದ್ಗುರುಗಳ ಲಕ್ಷಣ. ಶ್ರೀ ಗುರುಭ್ಯೋ ನಮಃ. ಹೇಮದ ಪಂತರು ಸದ್ಗುರುವಿನ ಲಕ್ಷಣಗಳನ್ನು ಈ ಅಧ್ಯಾಯದಲ್ಲಿ ವರ್ಣಿಸುತ್ತಾರೆ. ಯಾರು ವೇದ ಉಪನಿಷತ್ತು ಶಾಸ್ತ್ರಗಳನ್ನು ಬೋಧಿಸುತ್ತಾರೆಯೋ, ಶಿಷ್ಯರಿಗೆ ಪ್ರತಿಫಲವಿಲ್ಲದೆ ಜ್ಞಾನದಾನ ನೀಡುತ್ತಾರೆಯೋ, ಐಹಿಕ ಭೋಗಗಳ ಬಗ್ಗೆ ಚಪಲತೆಯನ್ನು ದೂರ ಮಾಡುತ್ತಾರೆಯೋ ಅವರೇ ನಿಜವಾದ ಸದ್ಗುರುಗಳೆಂದು ನಾವು ಕರೆಯಬೇಕು. ತಾನು ಮೇಲು ಶಿಷ್ಯನು ಕೀಳು ಎಂದು ಆತನು ತಿಳಿಯುವುದಿಲ್ಲ. ಅವರನ್ನು ಸ್ವತಃ ಮಕ್ಕಳಂತೆ ನೋಡಿಕೊಳ್ಳುತ್ತಾನೆ. ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರೂ ಆತನ ದೃಷ್ಟಿಯಲ್ಲಿ ಒಂದೇ ಆಗಿರುತ್ತಾರೆ. ಬಾಬಾ ಅವರಿಗೆ ಚಿಲುಮೆಯನ್ನು ಬಿಟ್ಟರೆ ಇನ್ಯಾವ ಸಂಗಾತಿಯೂ ಇರಲಿಲ್ಲ. ಅವರಿಗೆ ಸ್ನೇಹಿತರಾಗಲಿ ಸಂಸಾರವಾಗಲಿ ಬಂಧು ಬಳಗವಾಗಲಿ ಯಾರೂ ಇದ್ದಿಲ್ಲ. 18ರ ಹರಿಯದಲ್ಲಿಯೇ ಅವರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿರಿಸಿಕೊಂಡಿದ್ದರು. ಬಾಬಾ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ವರ್ತಿಸಿದರು. ಭಕ್ತರು ತಮ್ಮ ವಿಶ್ವಾಸ ಭಕ್ತಿಗಳೆಂಬ ಹಣತೆಗಳನ್ನು ಪ್ರಜ್ವಲಿಸಿ ಪ್ರೀತಿ ಎಂಬ ಭಕ್ತಿಯಿಂದ ಅದನ್ನು ಊರಿಸಬೇಕು. ಆದ್ದರಿಂದ ಸದ್ಗುರುವಿನೊಡನೆ ತಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಪರಿಶುದ್ಧವಾದ ಮನಸ್ಸಿನಿಂದ ಸಾಗಿ ಅವರ ಪಾದ ಸೇವನೆ ಮಾಡಬೇಕು. ಅಕ್ಕಲಕೋಟೆಯ ಸಪಟನೇಕರ್ ಅವರು ಕಾನೂನು ವ್ಯಾಸಂಗ ಮಾಡುತ್ತಿದ್ದರು. ಅವರು ತಮ್ಮ ಸಹಪಾಠಿಯಾದ ಶೇವಡೆ ಅವರನ್ನು ಭೇಟಿ ಮಾಡಿ ತಮ್ಮ ವ್ಯಾಸಂಗದ ಟಿಪ್ಪಣಿಗಳನ್ನು ಪರಸ್ಪರ ಹೋಲಿಸಿದರು. ಶೇವಡೆ, ನಾನು ಏನೂ ತಯಾರಾಗಲಿಲ್ಲ, ಆದರೆ ನನ್ನ ಸಾಯಿಬಾಬಾ ನನ್ನನ್ನು ಪಾಸು ಮಾಡಿಸುತ್ತಾರೆ ಎಂದರು. ಸಪಟನೇಕರರಿಗೆ ಆಶ್ಚರ್ಯವಾಯಿತು. ಅವರು ಶಿರ್ಡಿಯ ಮಸೀದಿಯಲ್ಲಿರುವ ಒಬ್ಬ ಫಕೀರರು ಮಹಾಪುರುಷರಾದ ಅವರ ದರ್ಶನ ಮಾಡಲು ಪೂರ್ವಜನ್ಮದ ಸುಕೃತವಿರಬೇಕು. ನಾನು ಅವರನ್ನು ಸಂಪೂರ್ಣವಾಗಿ ನಂಬಿದ್ದೇನೆ. ಅವರು ಹೇಳಿದ್ದು ಎಂದಿಗೂ ಸುಳ್ಳಾಗುವುದಿಲ್ಲ. ಸಪಟನೇಕರರು ಇದನ್ನು ಕೇಳಿ ನಕ್ಕು ಹಾಸ್ಯ ಮಾಡಿದರು. ಫಲಿತಾಂಶ ಬಂದಾಗ ಇಬ್ಬರು ತೇರ್ಗಡೆಯಾಗಿದ್ದರು. ಸಪಟನೇಕರ ಅಕ್ಕಲಕೋಟೆಯಲ್ಲಿ ವಕೀಲ ವೃತ್ತಿ ಆರಂಭಿಸಿದರು. 10 ವರ್ಷಗಳ ನಂತರ ಅವರ ಮಗನು ಗಂಟಲ ನೋವಿನಿಂದ ಮೃತನಾದನು. ಪುತ್ರ ಶೋಕದಿಂದ ಅವರು ಕಂಗಾಲಾದರು. ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡಿದರು. ಮನಸ್ಸಿಗೆ ಶಾಂತಿ ಸಿಗಲಿಲ್ಲ. ಆಗ ಅವರಿಗೆ ತಮ್ಮ ಮಿತ್ರ ಶೇವಡೆಯವರು ನಂಬಿದ ಬಾಬಾ ಅವರ ನೆನಪು ಬಂತು. ಶಿರ್ಡಿಗೆ ಹೋಗಿ ಅವರು ಮಸೀದಿಯಲ್ಲಿ ಬಾಬಾ ಅವರನ್ನು ಫಲ ಪುಷ್ಪಗಳೊಡನೆ ಸಂದರ್ಶಿಸಿದರು. ಬಾಬಾ ಅವರು ನೀನು ತೊಲಗು ಎಂದು ಅರಚಿದರು. ವಕೀಲರಿಗೆ ದಿಕ್ಕು ತೋಚಲಿಲ್ಲ. ಬಾಳ ಶಿಂಪಿ ಅವರ ಸಲಹೆ ಕೇಳಲು ಅವರು ಒಂದು ಬಾಬಾ ಚಿತ್ರಪಟ ನೀಡಿದರು. ಮತ್ತೆ ಬಾಬಾ ಅವರನ್ನು ಕಾಣಲು ಹೋದರು. ಬಾಬಾ ಹೊರಡು ಎಂದು ಮತ್ತೆ ಹೇಳಿದರು. ಸಪಟನೇಕರ ಅವರು ಭಾರವಾದ ಹೃದಯದಿಂದ ಶಿರ್ಡಿ ಬಿಟ್ಟು ಹೊರಟರು. ಮುಂದಿನ ಸಲವಾದರೂ ನನಗೆ ಪಾದ ಸೇವೆಯ ಭಾಗ್ಯ ಕರುಣಿಸಿ ಎಂದು ಪ್ರಾರ್ಥಿಸಿದರು. ಹೀಗೆ 1 ವರ್ಷ ಕಳೆಯಿತು. ಸಪಟನೇಕರ ದಂಪತಿಗಳಿಗೆ ಮನಸ್ಸಿನ ನೆಮ್ಮದಿ ದೊರೆಯಲೇ ಇಲ್ಲ. ಆಗ ಅವರಿಗೊಂದು ಕನಸಾಯಿತು. ಮರದ ಕೆಳಗೆ ಕುಳಿತಿದ್ದ ಫಕೀರನೊಬ್ಬನು, ಏಕೆ ಶ್ರಮ, ನಾನು ನೀರು ತಂದು ಕೊಡುತ್ತೇನೆ ಎಂದು ಹೇಳಿದಂತಾಯಿತು. ಶ್ರೀಮತಿ ಸಪಟನೇಕರ ಅವರು ಎದರಿ ಓಡತೊಡಗಿದರು. ಫಕೀರನು ಅವರನ್ನು ಹಿಂಬಾಲಿಸಿದನು. ಕನಸು ಮುಗಿದು ಕಣ್ತೆರೆದಾಗ ಏನೂ ಕಾಣಲಿಲ್ಲ. ಇದು ಶಿರ್ಡಿಗೆ ಹೋಗಬೇಕೆಂದು ಶುಭ ಸೂಚನೆ ಎಂದು ಆಕೆ ತಿಳಿದು ತನ್ನ ಪತಿಗೆ ವಿಷಯ ತಿಳಿಸಿದಳು. ಆ ದಂಪತಿಗಳು ಶಿರ್ಡಿ ತಲುಪಿದರು. ಬಾಬಾ ಅವರು ಲೇಂಡಿ ತೋಟಕ್ಕೆ ಹೋಗಿ ಮಸೀದಿಗೆ ಬಂದಾಗ ಆ ದಂಪತಿಗಳು ಅವರ ದರ್ಶನ ಪಡೆದರು. ಶ್ರೀಮತಿ ಸಪಟನೇಕರ ತಾನು ಕನಸಿನಲ್ಲಿ ಕಂಡ ಫಕೀರನನ್ನು ನಿಜವಾಗಿ ನೋಡಿ ಸಂತೋಷಗೊಂಡು ಭಕ್ತಿಪೂರ್ವಕ ನಮಿಸಿದರು. ಆಗ ಬಾಬಾ, ನನ್ನ ಕೈ ಕಾಲುಗಳು, ಹೊಟ್ಟೆ, ಸೊಂಟ ಎಲ್ಲ ನೋವಿತ್ತು, ಈಗ ಮಾಯವಾಗಿದೆ, ಆಶ್ಚರ್ಯ ಎಂದರು. ಆದರೆ ಆ ನೋವು ಬಾಬಾ ಅವರದಲ್ಲ, ಶ್ರೀಮತಿಯವರದು. ಅವರ ಮೈ ನೋವು ಮಾಯವಾಗಿತ್ತು. ಸಪಟನೇಕರ ದರ್ಶನ ಪಡೆಯಲು ಬಂದಾಗ ಬಾಬಾ ತೊಲಗಾಚೆ ಎಂದೇ ಪುನಃ ಹೇಳಿದರು. ಇದಕ್ಕೆ ತಮ್ಮ ಕರ್ಮಗಳೇ ಕಾರಣ ಎಂದುಕೊಂಡು ಅವರು ಬಾಬಾ ಚರಣಗಳಿಗೆರಗಿದರು. ಈಗ ಬಾಬಾ ಅವರನ್ನು ಆಶೀರ್ವದಿಸಿದರು. ಅವರ ಕರ್ಮ ಕರಗಿತು. ಬಾಬಾ ಒಬ್ಬ ವರ್ತಕನ ಕತೆ ಹೇಳಿದರು. ಅದು ತಮ್ಮದೇ ಆಗಿತ್ತು. ಬಾಬಾ ಸರ್ವಜ್ಞರೆಂಬ ಅರಿವು ಅವರಿಗಾಗಿತ್ತು. ಮತ್ತೆ ತಮ್ಮ ಸೊಂಟವನ್ನು ತಿಕ್ಕುತ್ತಿದ್ದ ದನ ಕಾಯುವ ಹೆಂಗಸಿಗೆ ಹೇಳಿದರು. ಇವನು ತನ್ನ ಮಗನನ್ನು ನಾನು ಕೊಂದೆ ಎಂದು ದೂಷಿಸುತ್ತಾನೆ. ಇವನೇಕೆ ದುಃಖಿಸಬೇಕು? ಈಗ ಮತ್ತೆ ನೋಡು, ಇವರಿಗೆ ಮಗುವಾಗುತ್ತದೆ ಎಂದರು. ಸಪಟನೇಕರ ದಂಪತಿಗಳು ಸಂತೋಷದಿಂದ ಬಾಬಾ ಅವರಿಗೆ ಮತ್ತೆ ಮತ್ತೆ ನಮಿಸಿದರು. ಸಪಟನೇಕರ ದಂಪತಿಗಳು ಶಿರ್ಡಿಯಲ್ಲಿ ತಂಗಿ ಅನೇಕ ಸಲ ಬಾಬಾ ಅವರ ದರ್ಶನ ಪಡೆದರು. ಅವರಿಗೆ ಬಾಬಾ ಪಂಡರಾಪುರದ ವಿಠ್ಠಲನಂತೆ ಕಾಣಿಸಿದರು.
ಅವರು ಬಾಬಾ ಅವರಿಗೆ 1 ರೂಪಾಯಿ ದಕ್ಷಿಣೆ ನೀಡಲು ಮತ್ತೆ ಬಾಬಾ 200 ರೂಪಾಯಿ ಕೇಳಿದರು. ಸಪಟಣೆಕರ ದಕ್ಷಿಣೆ ನೀಡಿ ಆಶೀರ್ವಾದ ಬೇಡಿದರು. ಈ ಶ್ರೀಫಲ ತೆಂಗಿನಕಾಯಿ ತೆಗೆದುಕೋ, ಇದನ್ನು ನಿನ್ನ ಪತ್ನಿಯ ಸೆರಗಿನಲ್ಲಿ ಹಾಕು, ಯಾವ ಚಿಂತೆಯೂ ಬೇಡ, ಸುಖವಾಗಿ ಪ್ರಯಾಣ ಮಾಡು ಎಂದು ಬಾಬಾ ಆಶೀರ್ವದಿಸಿದರು. ಬಾಬಾ ಅವರ ನುಡಿಯಂತೆ ಅವರಿಗೆ 1 ವರ್ಷದಲ್ಲಿ ಗಂಡು ಮಗು ಜನಿಸಿತು. ಮಗುವಿನ 8 ತಿಂಗಳಾದಾಗ ಆ ದಂಪತಿಗಳು ಶಿರಡಿಗೆ ಬಂದು ಬಾಬಾ ಅವರ ಪಾದ ಕಮಲಗಳಲ್ಲಿ ಮಗುವನ್ನಿಟ್ಟು ಆಶೀರ್ವಾದ ಬೇಡಿದರು. ಗುರುದೇವ, ನಿಮ್ಮ ಋಣ ಹೇಗೆ ತೀರಿಸಬೇಕೋ ತಿಳಿಯದು. ಈ ಬಡವರನ್ನು ಆಶೀರ್ವದಿಸಿ, ನೀವೇ ನಮ್ಮ ಸರ್ವಸ್ವ ಎಂದು ಆ ದಂಪತಿಗಳು ಬೇಡಿದರು. ಬಾಬಾ ನಸುನಕ್ಕು ಅವರನ್ನು ಅರಸಿ ಬೀಳ್ಕೊಟ್ಟರು. ಎಂಬಲ್ಲಿಗೆ 48ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 49 ಅಂತರಂಗ ಭಕ್ತಿ. ಶ್ರೀ ಗುರುಭ್ಯೋ ನಮಃ. ವೇದಶಾಸ್ತ್ರಗಳಿಗೆ ಪರಮಾತ್ಮನನ್ನು ವರ್ಣಿಸಲು ಸಾಧ್ಯವೇ ಇಲ್ಲದಿರುವಾಗ ಪಾಮರರಿಗೆ ಸದ್ಗುರು ಸಾಯಿನಾಥರ ಮಹಿಮಾತಿಶಯಗಳನ್ನು ಹೇಗೆ ವರ್ಣಿಸಲು ಸಾಧ್ಯ? ಮೌನವೇ ಗುರು ವರ್ಣನೆಯ ಉತ್ತಮ ಸಾಧನವಾಗಿದೆ. ಸಾಯಿ ಕಥಾಮೃತವನ್ನು ನಮ್ಮ ಆಪ್ತರು ಇತರ ಭಕ್ತರೊಡನೆ ಸವಿಯುವ ಆನಂದ ವರ್ಣನಾತೀತವಾಗಿದೆ. ಇದನ್ನು ಬಲ್ಲವರೇ ಬಲ್ಲರು. ತಮ್ಮ ಕಥೆಗಳನ್ನು ಶ್ರೀ ಸಾಯಿನಾಥರು ತಮಗೆ ಪ್ರಿಯರಾದವರಿಂದ ತಾವೇ ಪ್ರೇರೇಪಿಸಿ ಬರೆಸುತ್ತಾರೆ. ತಪಸ್ಸು, ಧ್ಯಾನ, ಹರಕೆ ಎಲ್ಲಕ್ಕಿಂತ ಸಾಯಿ ನಾಮಸ್ಮರಣೆ ಉತ್ತಮೋತ್ತಮವಾದುದು. ಇದೇ ನಮ್ಮನ್ನು ಬಂಧನದಿಂದ ಪಾರುಗಾಣಿಸಬಲ್ಲದು. ಈ ವಿಷಯದಲ್ಲಿ ಕೆಲವು ಸಾಯಿ ಭಕ್ತರ ಅನುಭವಗಳನ್ನು ಇಲ್ಲಿ ನೋಡುವ. ಶ್ರೀ ಹರಿಕಾನೋಬ ಮುಂಬಯಿಗೆ ಬಾಬಾ ಅವರನ್ನು ಪರೀಕ್ಷಿಸಲು ಶಿರಡಿಗೆ ಬಂದರು. ಅವರ ವೇಷಭೂಷಣ ವೈಭವವಾಗಿತ್ತು. ಬಾಬಾ ಅವರನ್ನು ನಮಸ್ಕರಿಸುವಾಗ ಅವರ ಮನಸ್ಸು ತಮ್ಮ ಹೊಸ ಚಪ್ಪಲಿಗಳ ಬಗ್ಗೆ ನೆನೆಯುತ್ತಿತ್ತು. ಎಷ್ಟು ಹುಡುಕಿದರೂ ಆ ಚಪ್ಪಲಿಗಳು ಅವರಿಗೆ ಸಿಗಲಿಲ್ಲ. ಅವರಿಗೆ ಪೂಜೆ ಮಾಡುವಾಗಲೂ ಅದರದೇ ಧ್ಯಾನ. ಊಟ ಮಾಡಿ ಕೈ ತೊಳೆದು ಹೊರ ಬಂದಾಗ ಹುಡುಗನೊಬ್ಬನು ಹರಿಕಾ ಬೇಟಾ ಜರಿಕಾ ಪೇಟ ಎಂದು ಕೋಲಿಗೆ ಅವರ ಚಪ್ಪಲಿ ತಗುಲಿಸಿ ಕೂಗುತ್ತಾ ರಸ್ತೆಯಲ್ಲಿ ಹೋಗುತ್ತಿದ್ದ. ಹರಿಕಾನೋಬ ಹುಡುಗನ ಬಳಿ ಬಂದು ತಾವೇ ಕಾನೋಬನೆಂದು ಚಪ್ಪಲಿಗಳು ತನ್ನದೆಂದು ಹೇಳಿದ ನಂತರ ಬಾಲಕನು ಅವುಗಳನ್ನು ಕೊಟ್ಟನು. ಈ ಘಟನೆಯಿಂದ ಕಾನೋಬರಿಗೆ ಬಾಬಾ ಅವರ ಅಪಾರ ಮಹಿಮೆಯ ಅರಿವಾಯಿತು. ತಮ್ಮನ್ನು ಪರೀಕ್ಷಿಸಲು ಬಾಬಾ ಈ ನಾಟಕ ಹೂಡಿದರೆಂದು ಅರಿತ ಅವರು ತಮ್ಮ ತಪ್ಪನ್ನು ಅರಿತು ಬಾಬಾ ಅವರಿಗೆ ವಂದಿಸಿ ಆಶೀರ್ವಾದ ಪಡೆದು ಮುಂಬಯಿಗೆ ವಾಪಸ್ಸಾದರು. ಸೋಮದೇವ ಸ್ವಾಮಿ ಎಂಬ ಸನ್ಯಾಸಿಗಳಿದ್ದರು. ಅವರು ಸಾಯಿಬಾಬಾ ಅವರನ್ನು ಪರೀಕ್ಷಿಸಲು ಶಿರಡಿಗೆ ಬಂದರು. ಅವರು ಅಲ್ಲಿ ಮೊದಲು ಕಂಡದ್ದು ಹಾರಾಡುವ ಧ್ವಜ. ಸಂತರಿಗೇಕೆ ಈ ವೈಭವ? ರಥ, ಕುದುರೆ, ಪಲ್ಲಕ್ಕಿ ಇವರಿಗೇಕೆ ಎಂದು ಅವರು ಅಲ್ಲಿಂದ ವಾಪಸ್ಸಾಗಲೇ ಎಂದು ಆಲೋಚಿಸಿದರು. ಸಹ ಪ್ರಯಾಣಿಕರ ಬಲಾತ್ಕಾರದಿಂದ ಅವರು ಮಸೀದಿಗೆ ಬಂದರು. ಒಳಗೆ ಪ್ರವೇಶಿಸುತ್ತಿದ್ದಂತೆ ಬಾಬಾರವರನ್ನು ಕಂಡರು. ಎಂಬಲ್ಲಿಗೆ 49ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 50 ಶ್ರೀ ಸಾಯಿ ಪಾದದ ದರ್ಶನ. ಶ್ರೀ ಗುರುಭ್ಯೋ ನಮಃ. ಬಾಬಾ ಅವರನ್ನು ಕಂಡೊಡನೆ ಸ್ವಾಮಿಯವರು ತಮ್ಮ ಗುರುಗಳನ್ನು ಕಂಡಂತೆ ಸಂತೋಷಪಟ್ಟರು. ಕಣ್ಣುಗಳು ಮಂಜಾದವು, ಗಂಟಲು ಕಟ್ಟಿತು. ಬಾಬಾ ಅವರ ಪಾದ ಧೂಳಿಯಲ್ಲಿ ಹೊರಳಾಡಬೇಕೆಂದುಕೊಂಡರು. ಬಾಬಾ ಅವರ ಬಳಿ ಹೋದಾಗ, ನೀನು ಮನೆಗೆ ಹೋಗು, ನನ್ನ ವೈಭವ ನನಗೆ, ಪುನಃ ಬರಬೇಡ, ಹೊರಡು ಎಂದರು. ಸೋಮದೇವರಿಗೆ ಭಯ, ಆಶ್ಚರ್ಯಗಳಾದವು. ಎಂತಹ ಜ್ಞಾನಿಗಳಿವರು! ತನ್ನ ಅಹಂಕಾರದ ತಪ್ಪಿಗೆ ತಕ್ಕ ವರ್ತನೆ ಹಾಗೂ ಇದೇ ಆಶೀರ್ವಾದ ಪಾಠ ಎಂದು ತಿಳಿದರು. ನಾನಾ ಸಾಹೇಬರ ಅನುಭವವೂ ವಿಚಿತ್ರವಾಗಿತ್ತು. ಒಂದು ಸಲ ನಾನಾ ಭಗತ್ ಮಾಳಸ್ವಾಪತಿ ಹಾಗೂ ಬಾಬಾ ಅವರು ಮಸೀದಿಯಲ್ಲಿ ಕುಳಿತಿದ್ದಾಗ ಬಿಜಾಪುರದಿಂದ ಮುಸಲ್ಮಾನ ಭಕ್ತನೊಬ್ಬನು ತನ್ನ ಪತ್ನಿಯೊಂದಿಗೆ ಬಾಬಾ ಅವರ ದರ್ಶನಕ್ಕೆ ಬಂದನು. ಆಕೆ ಘೋಷ ಧರಿಸಿದ್ದಳು. ನಾನಾ ಅವರು ಕೂಡಲೇ ಎದ್ದು ಹೊರಟರು. ಬಾಬಾ ಅವರನ್ನು ತಡೆದರು. ಆತನ ಪತ್ನಿಯು ಬಹಳ ಸುಂದರಿಯಾಗಿದ್ದಳು. ಅವಳನ್ನು ನಾನಾ ನೋಡಲಿಚ್ಛಿಸಿದರು. ಬಾಬಾ ಅವರು, ನಾನಾ ದುರಾಲೋಚನೆ ಇಲ್ಲದೆ ಸೌಂದರ್ಯ ನೋಡಿದರೆ ತಪ್ಪಿಲ್ಲ, ಇದರಲ್ಲಿ ನಾಚಿಕೆ ಹೆದರಿಕೆ ಬೇಡ ಎಂದರು. ನಾನಾ ಸಾಹೇಬರು ತಮ್ಮ ವಯಸ್ಸಿನಲ್ಲಿ ಆಕೆಯನ್ನು ಮತ್ತೆ ನೋಡಬೇಕೆಂದು ಇದ್ದುದನ್ನು ಶ್ಯಾಮ ಅವರಿಗೆ ನಂತರ ವಿವರಿಸಿದರು. ಶ್ರೀ ಸಾಯಿನಾಥರು, ನಮ್ಮ ಮನಸ್ಸು ಚಂಚಲವಾದದ್ದು, ಅದಕ್ಕೆ ನಾವು ಶರಣಾಗಬಾರದು. ಇಂದ್ರಿಯಗಳನ್ನು ಕ್ರಮೇಣ ನಿಗ್ರಹಿಸುತ್ತಾ ಬರಬೇಕು, ಅವುಗಳಿಗೆ ದಾಸರಾಗಬಾರದು. ದೇವರು ಈ ಸುಂದರ ಜಗತ್ತನ್ನು ನಿರ್ಮಿಸಿದ್ದಾನೆ. ಅಂತರಂಗ ಪರಿಶುದ್ಧವಾಗಬೇಕು. ಹೀಗಿದ್ದರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ಮೋಹರಹಿತರಾಗಿ ಪರಮಾತ್ಮನ ಸುಂದರ ಕೃತಿಗಳನ್ನು ನೋಡಿ ಆನಂದಿಸಬೇಕು ಎಂದು ಹೇಳಿದರು. ನಾವು ಇಂದ್ರಿಯಗಳನ್ನು ಸ್ವಾಭಾವಿಕವಾಗಿ ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಇದರಿಂದ ಆನಂದವನ್ನು ಅನುಭವಿಸುವಾಗಲೂ ಸಹ ಪರಮಾತ್ಮನ ನೆನಪು ಮೂಡುತ್ತದೆ. ನಮ್ಮ ಹೊರಗಿನ ಇಂದ್ರಿಯಗಳನ್ನು ಹತೋಟಿಯಲ್ಲಿರಿಸಿಕೊಳ್ಳದೆ ಮನಸ್ಸನ್ನು ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಸಿಲುಕಿ ಜನನ ಮರಣಗಳೆಂಬ ವ್ಯೂಹದಿಂದ ನಮಗೆ ತಪ್ಪಿಸಿಕೊಳ್ಳಲು ಅಸಾಧ್ಯ. ನಾವು ವಿವೇಕವನ್ನು ನಮ್ಮ ಸಾರಥಿ ಹಾಗೂ ಮಾರ್ಗದರ್ಶಕವಾಗಿ ಮಾಡಿಕೊಳ್ಳಬೇಕು.
ಇದರಿಂದ ನಾವು ಎಂದಿಗೂ ತಪ್ಪು ಹಾದಿ ಹಿಡಿಯುವುದಿಲ್ಲ. ಇಂತಹ ಸಾರಥಿಯಿಂದ ನಾವು ಶಾಂತಿ ಸಾಗರವಾದ ಸಾಯಿ ಪಾದವನ್ನು ಸುಲಭವಾಗಿ ಸೇರಬಹುದು. ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 50ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.